ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಭಾಷೆ ಎಷ್ಟು ಶ್ರೀಮಂತವಾದದ್ದು. ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಉಪಭಾಷೆಗಳಿವೆ. ಸುಮಾರು 20 ಭಾಷೆಗಳನ್ನಾದರೂ ನಾವು ನೋಡಬಹುದು. ಕನ್ನಡ ಭಾಷೆ ನಮಗೆಲ್ಲ ಗೊತ್ತಿರೋ ಹಾಗೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ 3 ಹಂತಗಳನ್ನು ದಾಟಿ ಬಂದಿದೆ. ಈ ಹಳಗನ್ನಡ ಅಂತ ಹೇಳ್ತಾರಲ್ಲ, ಅದರ ಸ್ವರೂಪ ಹೇಗಿರಬಹುದು? ಬಹಳ ಕಷ್ಟ ಆ ಕಾಲಕ್ಕೆ ಹೋಗೋದು ನಾವು. ಆದರೆ ಕನ್ನಡದ ಉಪಭಾಷೆಗಳು ಏನಿದೆ, ಅವುಗಳಲ್ಲಿ ಕೆಲವು ಭಾಷೆಗಳನ್ನು ಅಧ್ಯಯನ ಮಾಡಿದರೆ ಹಳಗನ್ನಡ ಹೇಗಿದ್ದಿರಬಹುದು ಎನ್ನುವ ಒಂದು ಕಲ್ಪನೆ ನಮಗೆ ದೊರೆಯುತ್ತೆ. ಅಂತಹ ಭಾಷೆಗಳಲ್ಲಿ ಮುಖ್ಯವಾದದ್ದು ಹವಿಗನ್ನಡ, ಹವ್ಯಕ ಕನ್ನಡ, ಹೈಗ ಕನ್ನಡ, ಹೀಗೆಲ್ಲ ಹೆಸರನ್ನು ಪಡೆದಂಥ ಹವ್ಯಕ ಕನ್ನಡ. ಈ ಹವ್ಯಕ ಕನ್ನಡ ಅನ್ನೋದು ಏನಿದೆ, ಇದು ವಿಶೇಷವಾಗಿ 2 ನಮೂನೆಯಲ್ಲಿ ನಾವು ನೋಡಬಹುದು. ದಕ್ಷಿಣ ಸ್ವರೂಪದ ಒಂದು ಹವ್ಯಕ ಕನ್ನಡ, ಉತ್ತರ ಭಾಗದಲ್ಲಿರ್ತಕ್ಕಂಥ ಒಂದು ರೀತಿಯಾದ ಕನ್ನಡ. ಶಿವಮೊಗ್ಗ ಸುತ್ತಮುತ್ತಲೂ, ಸಾಗರ ಸುತ್ತಮುತ್ತಲೂ ಇರತಕ್ಕಂಥ ಕನ್ನಡ ಒಂದಾದರೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮುಂತಾದ ಕಡೆ ಇನ್ನೊಂದು ನಮೂನೆಯ ಕನ್ನಡ ಕಾಣುತ್ತೆ. ಈ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯೋಚನೆ ಮಾಡ್ತಾ ಹೋಯಿತು ಅಂದರೆ, ಕನ್ನಡದ ಮೊದಲ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ 1887ರಲ್ಲಿ ಇದು ರಚನೆಯಾಗುತ್ತೆ. ಈ ಭಾಷೆಗೆ ನಿಘಂಟು ಅನ್ನೋದು ಇರಲಿಲ್ಲ. 1992ರಲ್ಲಿ ಈ ಭಾಷೆಗೆ ಹವಿಗನ್ನಡ ಅನ್ನೋ ಹೆಸರನ್ನು ವೆಂಕಟೇಶ್ ದೊಡ್ಡಮನೆ ಅವರು ಕೊಡ್ತಾರೆ. ಕೊಟ್ಟಾದಮೇಲೆ 72ರಲ್ಲಿ ಹವ್ಯಕ ಪದಪರಿಚಯ ಅನ್ನೋ ಗ್ರಂಥ ತರ್ತಾರೆ. ಇದ್ರದ್ದು ವಿಶೇಷ ಏನು ಅಂದರೆ, ಈ ನಿಘಂಟು ಇದೆಯಲ್ಲ, ಈ ಪದಪರಿಚಯ ಇದು ಪದ್ಯದ ರೂಪದಲ್ಲಿದೆ. ಈ ರೀತಿಯಾದ ಒಂದು ನಿಘಂಟು ಬಹುಶಃ ಕನ್ನಡ ಭಾಷೆಗೆ ಮಾತ್ರವಲ್ಲ, ಭಾರತೀಯ ಭಾಷೆಗೆ ಇದು ಹೊಸದು ಅಂತ ಹೇಳಬಹುದು ನೀವು. ಹಾಗೆಯೇ ಹವ್ಯಕ ಇಂಗ್ಲೀಷ್ ನಿಘಂಟು 1983ರಲ್ಲಿ ಹೊರಬರುತ್ತೆ. ಆದರೆ ಅವೆಲ್ಲವೂ ಸಮಗ್ರ ಅಂತ ಹೇಳಲಿಕ್ಕಾಗೋಲ್ಲ. ಈಗ ವಿ.ಬಿ. ಕುಳಮರ್ವ ಅವರು ಹವಿ ಸವಿ ಕೋಶ ಎನ್ನುವ ಹವ್ಯಕ ಕನ್ನಡ ನಿಘಂಟನ್ನು ಕನ್ನಡದಲ್ಲಿ ಪ್ರಕಟಪಡಿಸಿದ್ದಾರೆ. ಬೃಹತ್ತಾಗಿರ್ತಕ್ಕಂಥ ಈ ನಿಘಂಟಿನಲ್ಲಿ ಸಾಕಷ್ಟು ಹವ್ಯಕ ಪದಗಳನ್ನು ನಾವು ನೋಡಬಹುದು. ಇಲ್ಲಿರೋ ಪದಗಳನ್ನು ನೋಡ್ತಾ ಇದ್ದಂದರೆ ನಮಗೆ ಕನ್ನಡ ಭಾಷೆ ಹೇಗೆ ಇದ್ದಿರಬಹುದು ಎನ್ನುವ ಒಂದು ಕಲ್ಪನೆ ಖಂಡಿತ ದೊರೆಯುತ್ತೆ. ಇಲ್ಲಿರ್ತಕ್ಕಂಥ ಶಬ್ದಗಳ ಅರ್ಥ ಏನಿದೆ, ಅವುಗಳನ್ನು ಬಹಳ ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಪದಗಳನ್ನು ಅರ್ಥವನ್ನು ನೋಡೋದು ನಮಗೆ ಮಾತ್ರ ಅಲ್ಲ, ಇವತ್ತು ಯಾರು ಹವ್ಯಕವನ್ನು ಮಾತೃಭಾಷೆಯನ್ನಾಗಿ ಪಡೆದಿದ್ದಾರೆ ಅವರಿಗೂ ಉಪಯುಕ್ತವಾದದ್ದು. ಯಾಕಂದರೆ ಅನೇಕ ಹವ್ಯಕ ಶಬ್ದಗಳನ್ನು ಮರೆತು ಹೋಗ್ತಾ ಇದ್ದಾರೆ ಕಾಲಕ್ರಮೇಣ. ಹಾಗಾಗಿ ಅಪರೂಪವಾಗಿ ಯಾರಾದರೂ ಬಳಸಿದ್ರೆ ಆ ಶಬ್ದಗಳಿಗೆ ಅರ್ಥ ಇಲ್ಲಿ ನೋಡಬಹುದು. ಅಂಕರಿಕೆ ಅಂತ ಒಂದು ಶಬ್ದ ಇದೆ. ಕೇಳಿದ ಕೂಡಲೇ ನಮಗೆ ಅರ್ಥ ಥಟ್ ಅಂತ ಹೊಳೆಯೋದೇ ಇಲ್ಲ. ಆದರೆ ಇದರ ವಿವರಣೆಯನ್ನು ನೋಡ್ತು ಅಂದರೆ ಅರೆ ಹೌದಲ್ವಾ ಅಂತ ಅನಿಸೋದ್ರ ಜೊತೆಗೆ ಅನೇಕ ಸ್ವಾರಸ್ಯಕರ ಮಾಹಿತಿ ದೊರೆಯುತ್ತಂತೆ. ಬಾವಿಯನ್ನು ಕಟ್ತಾ ಇದ್ದರು ಮೊದಲು. ಬಾವಿಯನ್ನು ಕಟ್ತಾ ಇರಬೇಕಾದ್ರೆ ಬಾವಿಯ ಒಳಗೆ ಇಳಿಯೋದಕ್ಕೆ ಅಲ್ಲಲ್ಲಿ ಒಂದು ಚಾಚುಗಲ್ಲನ್ನು ಇಡ್ತಾರೆ. ಈ ಚಾಚುಗಲ್ಲನ್ನು ಎಲ್ಲಿಡಬೇಕು ಅಂದರೆ 1 ಕೋಲಿನ ಅಳತೆ ಅಂತ ಲೆಕ್ಕಾಚಾರ ಅಂತೆ. ಹಾಗಾಗಿ ನಿಮ್ಮ ಬಾವಿ ಎಷ್ಟು ಆಳ ಇದೆ ಅಂದರೆ ಅವರು ಇಷ್ಟು ಕೋಲುಗಳ ಆಳ ಇದೆ ಅಂತ ಹೇಳ್ತಾ ಇದ್ರಂತೆ. ಹಾಗಾಗಿ ಈ ಕೋಲುಗಳ ಅಳತೆಯಲ್ಲಿರುವ ಚಾಚುಗಲ್ಲು ಏನಿದೆ, ಈ ಲೆಕ್ಕಾಚಾರ ಏನಿದೆ, ಇದನ್ನು ಅಂಕರಿಕೆ ಅಂತ ಕರೀತಾರಂತೆ. ಹೀಗೆ ಬಹಳ ಬಹಳ ಸ್ವಾರಸ್ಯಕರವಾದ ಪದಗಳನ್ನು ಒಳಗೊಂಡಂಥ ನಿಘಂಟು ಇದು. ಹಾಗಾಗಿ ಹವ್ಯಕರು ಮಾತ್ರವೇ ಓದಬೇಕು ಅಂತ ಏನಿಲ್ಲ. ಕನ್ನಡ ಭಾಷೆಯ ಪ್ರಾಚೀನತೆ ತಿಳ್ಕೋಬೇಕು, ಅದರ ಸ್ವರೂಪವನ್ನು ತಿಳ್ಕೋಬೇಕು ಅಂತ ಆಸೆ ಇರೋ ಯಾರು ಬೇಕಾದರೂ ವಿ.ಬಿ. ಕುಳಮರ್ವ ಅವರು ಬರೆದಂಥ ಹವಿ ಸವಿ ಕೋಶ ಈ ಒಂದು ಸೊಗಸಾದ ಕೃತಿಯನ್ನು ಒಮ್ಮೆ ಓದಬಹುದು.
ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ತಂಗೋಡ್. ನಾನು ಮೂಲತಃ ಗದಗ ಜಿಲ್ಲೆಯ ತಂಗೋಡ ಗ್ರಾಮದವನು. ನಾನು ವೃತ್ತಿಯಿಂದ ಅಂಚೆ ಇಲಾಖೆಯಲ್ಲಿ ಅಂಚೆ ಸಹಾಯಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಸಾಹಿತ್ಯವನ್ನು ಓದುವುದು ಮತ್ತು ಬರೆಯುವುದು ಹಾಗೂ ಚಾರಣ ಮಾಡುವುದು ನನ್ನ ಹವ್ಯಾಸಗಳು. ಸುರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ತುಮಕೂರು ನಿವಾಸಿ. ವೃತ್ತಿಯಲ್ಲಿ ಕವಿಪ್ರಾಣಿನಿಯಲ್ಲಿ ಕಿರಿಯ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸ ಶಟಲ್ ಬ್ಯಾಡ್ಮಿಂಟನ್ ಆಡುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು. ಮಹಾಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪರಶುರಾಮ್ ಮೇಟಿ. ನಾನು ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕಿಂದ ಬಂದಿದ್ದೇನೆ. ಈಗ ಸದ್ಯ ಉಡುಪಿ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಕವನಗಳನ್ನು ಬರೆಯುವುದು. ತುಂಬ ಸಂತೋಷ ಪರಶುರಾಮ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವುದಕ್ಕೆ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ ಕವೀಂದ್ರ ರವೀಂದ್ರ ದರ್ಶನ, ಸಂಕಲನ UN ಸಂಗನಾಳಮಠ್ ಅವರಿಂದ. ಪ್ರಶ್ನೆ: ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಯಾವ ಚೀನಿ ಯಾತ್ರಿಕನು ಬಂದಿದ್ದನು? ಆಯ್ಕೆಗಳನ್ನು ನೋಡೋಣ. ಇತ್ಸಿಂಗ್, ಫಾಹಿಯಾನ್, ಹ್ಯುಯೆನ್ ಬಜರ್ ಒತ್ತಿದ್ದಾರೆ ಸುರೇಶ್. ಮೂರನೇ ಆಯ್ಕೆ ಹ್ಯುಯೆನ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಡೈಮ್ಯಾಕಸ್. ಹೇಳಿ ಮಹಾಲಕ್ಷ್ಮಿ. ಎರಡನೇ ಆಯ್ಕೆ ಫಾಹಿಯಾನ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹ್ಯುಯೆನ್ ಸಾಂಗ್ ಆಗಿತ್ತು. ಸುರೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕವೀಂದ್ರ ರವೀಂದ್ರ ದರ್ಶನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. 630ರಿಂದ 645 ನಡುವೆ ಚೀನಾ ದೇಶದಿಂದ ಹ್ಯುಯೆನ್ ಸಾಂಗ್ ಭಾರತಕ್ಕೆ ಬಂದು ಭಾರತೀಯ ಸಂಸ್ಕೃತಿ ಜನಜೀವನವನ್ನು ಅಧ್ಯಯನ ಮಾಡ್ತಾನೆ. ಇವನನ್ನು ಹ್ಯುಯೆನ್ ಸಾಂಗ್ ಅಂತ ನಾವೇನು ಚೀನಿ ಹೆಸರಲ್ಲಿ ಗುರುತಿಸ್ತೇವೆ, ನಮ್ಮವರು ನಮ್ಮದೇ ಆದ ಒಂದು ಹೆಸರನ್ನು ಈತನಿಗೆ ಕೊಟ್ಟಿದ್ದಾರಂತೆ. ಮೋಕ್ಷದೇವ ಅಂತ ಕರೀತಾರೆ ಈತನನ್ನು. ಈ ಒಂದು ಪದ್ಧತಿ ಕನ್ನಡದಲ್ಲಿ ಉಂಟು. ಸಾಕ್ರಟಿಸ್ನ ಸುಕೃತೋತ್ತಮ ಅಂತ ಕರೆಯೋದು, ಅಲೆಕ್ಸಾಂಡರ್ನ ಅಲೆಕ್ಸೇಂದ್ರ ಅಂತ ಕರೆಯೋದು. ಹೀಗೆ ಆ ಶಬ್ದಗಳನ್ನು ನಮ್ಮ ಶಬ್ದಗಳನ್ನಾಗಿ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಉಂಟು. ಮುಂದಿನ ಪುಸ್ತಕ ಮಾತಾಪಿತೃಗಳ ಕೊಡುಗೆ, ಅಶೋಕ್ ಎಸ್ ಪರ್ವತಿ ಅನುವಾದ ಮಾಡಿರುವ ಪುಸ್ತಕ. ಪ್ರಶ್ನೆ: 2023ನೇ ಸಾಲಿನಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಮಾಲಿನ್ಯ ಉತ್ಪಾದಕ ದೇಶ ಯಾವುದು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಕೆನಡಾ, ಭಾರತ, ಅಮೆರಿಕಾ, ಚೀನಾ. ಮೊದಲಿಗೆ ಸುರೇಶ್, ನಂತರ ಮಹಾಲಕ್ಷ್ಮಿ. ಚೀನಾ ಆಯ್ಕೆ 4. ಮಹಾಲಕ್ಷ್ಮಿ. ಭಾರತ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚೀನಾ. ಈ ಉತ್ತರವನ್ನು ಸುರೇಶ್ ಅವರು ಕೊಟ್ಟಿದ್ದಾರೆ. ಮಾತಾಪಿತೃಗಳ ಕೊಡುಗೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸುರೇಶ್ ಅವರಿಗೆ. ಇಡೀ ಜಗತ್ತಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ವಾಯುಮಾಲಿನ್ಯ ಏನಿದೆ ಅವುಗಳಲ್ಲಿ 38% ಪಾಲು ಚೀನಾ ದೇಶದ್ದೊಂದೇ ಅಂತೆ. ಇನ್ನು ಉಳಿದದ್ದು ಜಗತ್ತಿನ ಎಲ್ಲ ದೇಶಗಳು ಉತ್ಪಾದಿಸುವ ಒಟ್ಟು ಮಾಲಿನ್ಯದ ಪ್ರಮಾಣ ಅದು. ಹಾಗಾಗಿ ಇತ್ತೀಚೆಗೆ ಅಮೆರಿಕ ಮತ್ತು ಚೀನಾ ದೇಶದ ನಡುವೆ ಒಂದು ಒಪ್ಪಂದ ನಡೀತು. ಆ ಒಪ್ಪಂದದ ಅನ್ವಯ ಈ ಇಂಧನಗಳು ಏನಿವೆ ಅದರಲ್ಲೂ ಭೂಮಿಯ ಒಳಗೆ ದೊರೆಯುವಂಥ ತೈಲ ಮೂಲದ ಇಂಧನಗಳು ಅವುಗಳನ್ನು ಕಡಿಮೆ ಬಳಸಬೇಕು ಅಂತ 2 ದೇಶ ಒಂದು ಒಪ್ಪಂದಕ್ಕೆ ಬಂದಿವೆಯಂತೆ. ಮುಂದಿನ ಪುಸ್ತಕ ಫ್ಲಾರೆನ್ಸ್ ನೈಟಿಂಗೇಲ್, ಆಗುಂಬೆ ಎಸ್ ನಟರಾಜ್ ಬರೆದಿರುವಂಥದ್ದು. ಪ್ರಶ್ನೆ: ಮಧುರೈ ನಗರವನ್ನು ದಕ್ಷಿಣದ ಮಥುರಾ ಎಂದು ಯಾರು ವರ್ಣಿಸಿರುವರು? ಆಯ್ಕೆಗಳನ್ನು ನೋಡೋಣ. ಕೌಟಿಲ್ಯ, ಫಾಹಿಯಾನ್, ಹ್ಯುಯೆನ್ ಸಾಂಗ್, ಮೆಗಸ್ತಾನಿಸ್. ಮೊದಲಿಗೆ ಮಹಾಲಕ್ಷ್ಮಿ, ಆನಂತರ ಸುರೇಶ್. ಕೌಟಿಲ್ಯ ಆಯ್ಕೆ 1. ಪಾಹಿಯಾನ್ ಆಯ್ಕೆ 2. ಪಾಹಿಯಾನ್ ಆಯ್ಕೆ 2.
ಉತ್ತರವನ್ನು ನೋಡೋಣ. ಕೌಟಿಲ್ಯ ಉತ್ತರ ಸರಿಯಾಗಿದೆ. ಮಹಾಲಕ್ಷ್ಮಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಫ್ಲಾರೆನ್ಸ್ ನೈಟಿಂಗೇಲ್ ಈ ಒಂದು ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಪಾಂಡ್ಯ ಸಾಮ್ರಾಜ್ಯವನ್ನು ವರ್ಣಿಸ್ತಾ ಅದರ ರಾಜಧಾನಿ ಏನಿದೆ ಮಧುರೆ, ಆ ನಗರದ ಬಗ್ಗೆ ವಿವರಿಸ್ತಾ ಆ ಮಧುರೆ ಎಷ್ಟು ಪವಿತ್ರವಾದದ್ದು ಅಂದರೆ ಉತ್ತರದಲ್ಲಿರ್ತಕ್ಕಂಥ ಮಥುರಾ ಅಂತ ಏನಿದೆ ಅದರಷ್ಟೇ ಪವಿತ್ರವಾದದ್ದು ಅಂತ ಹೇಳುವ ಸಂದರ್ಭದಲ್ಲಿ ಈ ನಗರದ ಪ್ರಸ್ತಾಪವನ್ನು ಮಾಡ್ತಾನೆ. ಪರಶುರಾಮ್ ಏನು ಮಾಡ್ತಾ ಇದ್ದೀರಿ? ಬಸ್ಸಲ್ಲಿ ಒತ್ತಬೇಕಪ್ಪ. ಓಕೆ ಸರ್. ನೋಡೋಣ ಮುಂದಿನ ಸಲ ಒತ್ತೀರಾ ಅಂತ. ಪ್ರದರ್ಶಕ ಕಲೆಗಳಲ್ಲಿ ಆಧುನಿಕ ಶಿಕ್ಷಣ ಮತ್ತು ತರಬೇತಿ, ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಬರೆದಿರುವಂಥದ್ದು. ಪ್ರಶ್ನೆ: 1961ರಲ್ಲಿ ನಿರ್ಮಾಣವಾದ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಉತ್ತರ ಕರ್ನಾಟಕದ ಭಾಷೆಯ ಸಂಭಾಷಣೆ ಏನಿದೆ ಅದನ್ನು ಯಾರು ಬರೆದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: RN ಜಯಗೋಪಾಲ್, HN ಹೂಗಾರ್, BR ಪಂತುಲು, PB ಧುತ್ತರಗಿ. ಮೊದಲಿಗೆ ಮಹಾಲಕ್ಷ್ಮಿ, ನಂತರ ಪರಶುರಾಮ್. RN ಜಯಗೋಪಾಲ್. ಆಯ್ಕೆ 1. ಪರಶುರಾಮ್. HN ಹೂಗಾರ್. ಆಯ್ಕೆ 2. ಎಸ್ ಸರ್. ಉತ್ತರವನ್ನು ನೋಡೋಣ. HN ಹೂಗಾರ್ ಉತ್ತರ ಸರಿಯಾಗಿದೆ. ಪರಶುರಾಮ್ ಬಜರ್ ಒತ್ತೇ ಬಿಟ್ರಿ, ಪುಸ್ತಕವನ್ನು ಪಡೆದೇ ಬಿಟ್ರಿ. ಇದು ಸ್ಪರ್ಧೆ, ಮರಿಬಾರ್ದು ಅಲ್ವಾ? ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣಗಳ ಪುಸ್ತಕ. ಸಿರಿಗೇರಿ ಯರಿಸ್ವಾಮಿ ಸಂಪಾದಿಸಿದ್ದಾರೆ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಲಿಂ, ರೀ, ಯ, ಪ್ರ, ಣ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಸುರೇಶ್ ಅವರು. ಲಿಂಗದ ರೀತಿಯ ಅರ್ಥವಾಗಲಿಲ್ಲ ನನಗೆ. ಮಹಾಲಕ್ಷ್ಮಿ ಹಾಗೂ ಪರಶುರಾಮ್ ಏನಾದರೂ ಹೊಳಿತಾ ಹೇಳಿ. ಪರಶುರಾಮ್. ಲಿಂಗಧಾರಿಯ ಪ್ರವಚನ. 10 ಅಕ್ಷರ ಆಗಲಿಲ್ಲ. ಪ್ರವಚನ ಅಂತ ಹೇಳಲಿಕ್ಕೆ ಬರೋಲ್ಲ, ನಾ ಇದೆ ಅಲ್ಲಿ. ಉತ್ತರವನ್ನು ನೋಡೋಣ. ಲಿಂಗ ಪರೀಕ್ಷೆಯ ಪ್ರಕರಣ, ಇದು ಸರಿಯಾದ ಉತ್ತರ ಆಗಿತ್ತು. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಿರಿಗೇರಿ ಯರಿಸ್ವಾಮಿ ಸಂಪಾದಿಸಿರುವ ಕೃತಿ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 54 ಕೂಡು 35, 94 ಕಳೆ 45, 17 ಗುಣಿಸು 12, 550 ಭಾಗಿಸು 5. ಮಹಾಲಕ್ಷ್ಮಿಯವರ ಉತ್ತರವನ್ನು ಕೇಳೋಣ. 452. 4, 5, 2. ಸುರೇಶ್ ಮತ್ತು ಪರಶುರಾಮ್. 452 ಸರ್. ಸರಿಯಾಗಿದೆಯಾ? ಸುರೇಶ್ ಇನ್ನೂ ಮಾಡ್ತಾ ಇದ್ದೀರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 89, 49, 204, 110. ಎಲ್ಲವನ್ನು ಕೂಡಿದರೆ 4, 5, 2. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಮಹಾಲಕ್ಷ್ಮಿ ಅವರು. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ, ಸಿರಿಗೇರಿ ಯರಿಸ್ವಾಮಿ ಸಂಪಾದಿಸಿದ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಸೊಗಸಾದ ಕೃತಿ ಅಮೆರಿಕನ್ ಜಾನಪದ, ಕನ್ನಡ ಕಂಗಳಿಗೆ ಕಂಡಂತೆ. ಸಂಪಾದಕರು ಮೈಶ್ರೀ ನಟರಾಜ್ ಹಾಗೂ ಜ್ಯೋತಿ ವೆಂಕಟಸುಬ್ರಹ್ಮಣ್ಯ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ.
ಆಯ್ಕೆಗಳನ್ನು ನೋಡೋಣ. ತರುಣ್ ಗೊಗೋಯ್ ಹೇಳಿ. ತರುಣ್ ಗೊಗೋಯ್. ಮುಂದಿನ ಆಯ್ಕೆ ಬೀರೇನ್ ಕುಮಾರ್ ಬಸಕ್. ಆಯ್ಕೆ 3 ವಯನ್ ದಿಬಿಯಾ. ಆಯ್ಕೆ 4 ಸಂಕೂಮಿ ಬುವಾಲ್ಚುಕ್. ಹೇಳಿ ಮಹಾಲಕ್ಷ್ಮಿ. ಆಯ್ಕೆ 4 ಸಂಗುಕುಮಿ. ಸಂಕೂಮಿ ಬುವಾಲ್ಚುಕ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಯನ್ ದಿಬಿಯಾ ಆಗಿತ್ತು. ವಯನ್ ದಿಬಿಯಾ ಅವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಇವರು ನಮ್ಮ ದೇಶದವರಲ್ಲ, ಇಂಡೋನೇಷ್ಯಾ ದೇಶಕ್ಕೆ ಸೇರಿದವರು. ಅಲ್ಲಿ ಬಾಲಿ ಅಂತ ಒಂದು ಪ್ರದೇಶ ಉಂಟು. ಆ ಬಾಲಿಯಲ್ಲಿ ವಿಶೇಷವಾದ ಒಂದು ಸಂಗೀತ ಇದೆ, ಜಾನಪದ ಸಂಗೀತ. ಆ ಸಂಗೀತವನ್ನು ಇವರು ಕಲಿತು ಅದರ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲರು. ನರ್ತಕರು, ಹಾಡುಗಾರರು ಆಗಿರ್ತಕ್ಕಂಥ ಕಲಾವಿದರು. ಹಾಗಾಗಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಕಥಾ ಸಂಕಲನ ಕೊಡ್ತಾ ಇದ್ದೇವೆ. ಲೀಕ್ಔಟ್ ಅದರ ಶೀರ್ಷಿಕೆ. ಬರೆದಿದ್ದಾರೆ ಅಕ್ಷತಾ ಪಾಂಡವಪುರ ಅವರು. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ತ ಶ ಭೂ ಯ ಪೂ ಸು ಅ ರ. ಹೇಳಿ. ಅಭೂತಪೂರ್ವ ಯಶಸ್ಸು. ಅಭೂತಪೂರ್ವ ಯಶಸ್ಸು. ಪರಶುರಾಮ್, ಅದೇ ಉತ್ತರ ಸರ್. ಅದೇ ಉತ್ತರವಾ? ಉತ್ತರವನ್ನು ನೋಡು. ಅಭೂತಪೂರ್ವ ಯಶಸ್ಸು ಉತ್ತರ ಸರಿಯಾಗಿದೆ. ಲೀಕ್ಔಟ್ ಈ ಕಥಾ ಸಂಕಲನ ಕೊಟ್ಟಿದ್ದೇನೆ ಸುರೇಶ್ ಅವರಿಗೆ. ಈಗ 3 ಪುಸ್ತಕಗಳನ್ನು ತಾವು ಪಡಿಬೇಕು. ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಮ್ಮ ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಗಾಬರಿ ಪಡು, ಆತುರ ಪಡು, ಬಚ್ಚಿಟ್ಟುಕೋ, ಗಡಿಯಲ್ಲಿ ಮಡಕೆ. ಹೇಳಿ ಪರಶುರಾಮ್. ಒಂದು ಉತ್ತರ. ತಡವರಿಸು. 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 ತಡವರಿಸು ಅಂದರೆ ಗಾಬರಿ ಪಡು ಅಂತ ಅರ್ಥ ಬರುತ್ತಾ? ನನಗೆ ಗೊತ್ತಿಲ್ಲ. ಮಹಾಲಕ್ಷ್ಮಿ ಹಾಗೂ ಸುರೇಶ್, ಪರಶುರಾಮ್ ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ. ಅದನ್ನು ಆಧರಿಸಿ ಸರಿಯಾದ ಉತ್ತರ ಕೊಡೋದಕ್ಕೆ ತಾವು ಪ್ರಯತ್ನಿಸಬಹುದು. ಸುರೇಶ್, ಮಹಾಲಕ್ಷ್ಮಿ. ಹೇಳಿ. ಚಡಪಡಿ. ಅಲ್ಲಲ್ಲ, ಮಹಾಲಕ್ಷ್ಮಿ. ಚಡಪಡಿಸು. ಚಡಪಡಿಸು. ಸುರೇಶ್ ಕೊಟ್ಟ ಉತ್ತರವನ್ನೇ ತಾವು ಕೊಟ್ರಿ. ಒಂದು ಉತ್ತರ ತಡಬಡಿಸು. ಸರಿಯಾದ ಉತ್ತರ ತಡಬಡಿಸು ಆಗಿತ್ತು. 2 ಉತ್ತರ. ಪರಶುರಾಮ್ ಬಜರ್ ಒತ್ತಿದ್ದಾರೆ. ಹೇಳಿ. ಹಡಗು. ಹಡಗು ಉತ್ತರವನ್ನು ನೋಡೋಣ. ಹಡಗು ಉತ್ತರ ಸರಿಯಾಗಿದೆ. ಬುದ್ಧ ಮತ್ತು ಬಸವ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 3 ಉತ್ತರ. ಮತ್ತೆ ಬಜರ್ ಒತ್ತಿದ್ದಾರೆ ಪರಶುರಾಮ್. ಗಡಿಗೆ. ಗಡಿಗೆ ಉತ್ತರವನ್ನು ನೋಡೋಣ. ಗಡಿಯಲ್ಲಿ ಮಡಕೆ, ಗಡಿಗೆ ಉತ್ತರ ಸರಿಯಾಗಿದೆ. ಅನಂತ್ ರಮೇಶ್ ಬರೆದ ತೆನೆ ಎನ್ನುವ ಹನಿಗವನದ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ಸುರೇಶ್ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕುಂಟು ನೆಪ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಕಾರಣವಾದದ್ದು, ಸಕಾರಣವಲ್ಲದ್ದು. ಸಕಾರಣವಲ್ಲದ್ದು. ಮುಂದಿನ ಪ್ರಶ್ನೆ. ಕಲ್ಲನ್ನು ಮೇಲೆಸೆದು ಹಿಡಿಯುವ ಆಟ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಣ್ಣೆ ಕಲ್ಲು, ಬೆಣ್ಣೆ ಕಲ್ಲು. ಅಣ್ಣೆಕಲ್ಲು. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಯಮನು ವಿದುರನಾಗಿ ಜನಿಸಲು ಯಾರು ಶಾಪವನ್ನು ನೀಡಿದರು? ಅಣಿಮಾಂಡವ್ಯ, ಅಂಜನ ಪರ್ವ. ಅಣಿಮಾಂಡವ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮುಂದೆ ಬರೋ ಕೋಡಿಗಿಂತ. ಮುಂದಿನ ಪ್ರಶ್ನೆ. ಈ ಓಟನ್ನು ಬಿಡಿಸಿ. ನನಗೆ ರೆಕ್ಕೆಗಳಿದ್ದರೂ ಹಾರಬಲ್ಲೆ, ಕಣ್ಣಿಲ್ಲದಿದ್ದರೂ ಅಳಬಲ್ಲೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕುಂಟು ನೆಪ, ಸಕಾರಣವಲ್ಲದ್ದು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಉತ್ತರ.
ಕಲ್ಲನ್ನು ಮೇಲೆಸೆದು ಹಿಡಿಯುವ ಆಟ ಅಣೆಕಲ್ಲಾಟ ಅಂತ ಹೇಳ್ತೀವಿ ಅಥವಾ ಅಣೆಕಲ್ಲು ಅಂತ ಹೇಳ್ತೀವಿ. 3ನೇ ಪ್ರಶ್ನೆಗೆ ಉತ್ತರ ಅಣಿಮಾಂಡವ್ಯ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮುಂದೆ ಬರೋ ಕೋಡಿಗಿಂತ ಹಿಂದೆ ಬರೋ ಬಾಲವೇ ಲೇಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ರೆಕ್ಕೆಗಳಿಲ್ಲದಿದ್ದರೂ ಕಣ್ಣಿಲ್ಲದಿದ್ದರೂ ಅಳಬಲ್ಲೆ ಅಂದರೆ ಮಳೆ ಮೋಡ, ಅದು ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಮಹಾಲಕ್ಷ್ಮಿ ಅವರಿಗೆ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಕುಗ್ಗಿ ಹೋಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಕೃಶವಾಗು, ಖಿನ್ನನಾಗು. ಖಿನ್ನನಾಗು. ಮುಂದಿನ ಪ್ರಶ್ನೆ, ಕೇಳುವವರಿಲ್ಲದ, ಭದ್ರವಿಲ್ಲದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅತಂತ್ರ, ಸ್ವತಂತ್ರ. ಅತಂತ್ರ. ಮುಂದಿನ ಪ್ರಶ್ನೆ, ರಾವಣ ಮತ್ತು ಧಾನ್ಯ ಮಾಲಿನಿಯ ಮಗನ ಹೆಸರೇನು? ಅತಿಕಾಯ, ಮಹಾಕಾಯ. ಮಹಾಕಾಯ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೋತಿ ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸಿದಂತೆ. ಮೇಕೆ ಬಾಯಿಗೆ ಒರೆಸಿತು. ಒಗಟನ್ನು ಬಿಡಿಸಬೇಕು. ನಾನು ಹತ್ತಿಗಿಂತ ಹಗುರ, ನೀನು ನನ್ನ 10 ನಿಮಿಷ ಹಿಡಿಯಲಾರೆ. ಗಾಳಿ. ಗಾಳಿ. ಹಾಂ ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕುಗ್ಗಿ ಹೋಗು, ಕೃಶವಾಗು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ ಅತಂತ್ರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅತಿಕಾಯ ಆಗಿತ್ತು, ತಾವು ಮಹಾಕಾಯ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಕೋತಿ ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸಿದಂತೆ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಉಸಿರು, ತಾವು ಗಾಳಿ ಅಂತ ಹೇಳಿದರೆ ಗಾಳಿಗೂ ಉಸಿರಿಗೂ ಸ್ವಲ್ಪ ವ್ಯತ್ಯಾಸ ಉಂಟು, ಆದರೆ ತೀರಾ ತಪ್ಪು ಉತ್ತರ ಏನೂ ಅಲ್ಲ. ಹಾಗಾಗಿ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪರಶುರಾಮ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಎಸ್ ಸರ್. ಮೊದಲ ಪ್ರಶ್ನೆ, ಕುತ್ತಿಗೆ ಕೊಯ್ಯು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಹತ್ಯೆಯನ್ನು ಮಾಡು, ಮೋಸವನ್ನು ಮಾಡು. ಹತ್ಯೆಯನ್ನು ಮಾಡು. ಹತ್ಯೆಯನ್ನು ಮಾಡು. ದೇಹವಿಲ್ಲದವನು ಮನ್ಮಥ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅತನು, ಆತನು. ಅತನು. ಮುಂದಿನ ಪ್ರಶ್ನೆ, ರಾಮ ಲಕ್ಷ್ಮಣನಿಗೆ ಹಸಿವು ಮತ್ತು ಬಾಯಾರಿಕೆ ಆಗದಂತೆ ರಕ್ಷಿಸುವ ವಿದ್ಯೆಯನ್ನು ಯಾರು ಬೋಧಿಸಿದರು? ವಸಿಷ್ಠ, ವಿಶ್ವಾಮಿತ್ರ. ವಶಿಷ್ಠ. ಮುಂದಿನ ಪ್ರಶ್ನೆ, ಹೊಟ್ಟೆಗಿಲ್ಲದ ದಿನವೇ ಹೆಚ್ಚು ಹಸಿವು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಾನು ನಡೆಯುವಾಗ ಕುಪ್ಪಳಿಸುವೆ, ಕುಳಿತಾಗ ನಿಂತೇ ಇರುವೆ. ನೀರು ಸರ್. ನೀರು. ನದಿ. ನದಿ. ನದಿಯ ನೀರ? ಸ್ವಲ್ಪ ವ್ಯತ್ಯಾಸ ಇದೆ ನದಿಗೂ ನೀರಿಗೂ. ನದಿ ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕುತ್ತಿಗೆ ಕೊಯ್ಯು ಅಂದರೆ ಮೋಸವನ್ನು ಮಾಡು. 2ನೇ ಪ್ರಶ್ನೆಗೆ ಉತ್ತರ ದೇಹವಿಲ್ಲದವನು ಮನ್ಮಥ, ಅತನು ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ವಿಶ್ವಾಮಿತ್ರ. 4ನೇ ಪ್ರಶ್ನೆಗೆ ಉತ್ತರ ಹೊಟ್ಟೆಗಿಲ್ಲದ ದಿನವೇ ಏಕಾದಶಿ. 5ನೇ ಪ್ರಶ್ನೆಗೆ ಉತ್ತರ ನಾನು ನಡೆಯುವಾಗ ಕುಪ್ಪಳಿಸುವೆ, ಕುಳಿತಾಗ ನಿಂತೇ ಇರುವೆ. ಇದು ಕಾಂಗರೂ ಪ್ರಾಣಿಯ ವರ್ತನೆ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಸರ್. 2 3 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಸಮಯ ಈಗ ಬಂತು. ಸುರೇಶ್ ಅವರಿಗೆ ದೊರೀತಾ ಇದೆ 3 3 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಮಹಾಲಕ್ಷ್ಮಿ ಅವರಿಗೆ 5 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ನಾಲ್ಕು ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.